ಅವ್ರದ್ದು ಪೇಮೆಂಟ್ ತೆಗಿಬೇಕಂತ ಉದ್ದೇಶ ಇಬ್ರು ಶಾಮೀಲಾಗಿ ಅವ್ರು ಪೇಮೆಂಟ್ ತೆಗಿತಾರ. ಪೇಮೆಂಟ್ ಹೆಂಗ್ ತೆಗಿತಾರ ನೋಡ್ರಿ ಸ್ನೇಹಿತರೆ, ಇಲ್ಲಿ ಅವರು 2 ತಿಂಗಳು ಆಗಿರ್ತದ ನೋಡ್ರಿ. ಸತ್ತವರು ಆಲ್ರೆಡಿ 2 ತಿಂಗಳು ಆಗ್ಬಿಟ್ಟಿರ್ತದ. ಆ ಸತ್ತವ್ರ ಹೆಸರಲ್ಲಿ ಕೂಡ ಇವರು ಪೇಮೆಂಟ್ ತೆಗೆದಕ್ಕೆ ಏನ್ ಮಾಡ್ತಾರ, ಹಂಚ್ಕೊತಾರ ಎಲ್ಲಾರ ಅಧಿಕಾರಿಗಳು. ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟರು ಕೂಡ ಈ ಒಂದು ಹಗರಣದ ಬಗ್ಗೆ ಅವ್ರು ಇನ್ನೂ ತನಕ ಯಾವುದು ಕೂಡ ಅವರು ತಮ್ಮ ಗಮನಕ್ಕೆ ತಗೊಂಡಿಲ್ಲ. ಮತ್ತ ಆ ಕೆಲಸ ಮಾಡಿ ಯಾಕಪ್ಪ ಇದು ನಾವು ಹೇಳ್ತಾ ಇದೀವಿ ಅಂದ್ರ, ಮೇಲ್ನೋಟ ಹೇಳ್ತೀನಿ ನೋಡ್ರಿ. ಈ ಅಂಧ ಮಕ್ಕಳ ಶಾಲೆಯಲ್ಲಿ ಶ್ರೀಮತಿ S.Y. ಸಾತ್ಯಾಳಿ ಅವರು ಕಾರ್ಯನಿರ್ವಹಿಸುತ್ತಿದ್ದು, ಅವ್ರು ಏನ್ ಮಾಡ್ತಾರೆ 2020 ಮರಣ ಅಂತಾರ. ಅವರು ತೀರ್ಕೊಂಡ ನಂತರ ಏನ್ ಮಾಡ್ತಾರ್ರಿ, ಅವ್ರ ಹೆಸರಲ್ಲೇ ಏನ್ ಮಾಡ್ತಾರ ಇವರು 1,10,38 ಅವ್ರ ಪೇಮೆಂಟ್ ಉಳಿದಿರ್ತದ. ಆ ಪೇಮೆಂಟ್ ಏನ್ ಮಾಡ್ತಾರೆ ಇವರು ತೆಗಿಬೇಕ ಅನ್ನೋ ತೆಗಿತಾರ. ಅದು ಫಸ್ಟ್ನೇ ಸಾರ್ತಿ ಏನಾಗ್ತದ, ಅದು ಫೇಲ್ ಆಗ್ಬಿಡ್ತದ. ಹಾಗಾಗಿ ಮೊದ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾರ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಬಟ್ ಈಗ ಬಂದಂತ ಅಧಿಕಾರಿಗಳು ಏನಂತಾರ, ಈಗ ಕೆಂಪಲಿಂಗಣ್ಣ ಅವ್ರ ಈಗ ಬಂದಿದಾರ, ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಆ ಒಂದು ಹಣವನ್ನು ಯಾವ ರೀತಿ ತೆಗಿಬೇಕಪ್ಪ, ಈ ಒಂದು ಹಣ 1,10,000 ರೂಪಾಯಿ ಉಳಿದಂತ ಹಣ ಅದ. ಈಗ ಅವರು ಸಾಧ್ಯ ಅವರು ತೀರಿ ಹೋಗ್ಯಾರ. ಬಟ್ ತೆಗಿಬೇಕು ಹೆಂಗಪ್ಪ ಅಂದ್ರೆ ಅವ್ರ ಜೊತೆಲಿ ಇವ್ರು ಶಾಮೀಲಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ತಾರ, ಆ ತೀರ್ಕೊಂಡು ಹೋದಂತವ್ರದ್ದು ಹೆಸರ ಮತ್ತು ಅವರ ತಂದೆ ಬ್ಯಾಂಕ್ ಪಾಸ್ಬುಕ್ ನೋಡ್ರಿ ಯಾವ ರೀತಿ ಅವರು ಹಗರಣ ಮಾಡ್ತಾರಪ್ಪ ಅಂದ್ರ, ತೀರ್ಕೊಂಡು ಹೋದವ್ರದು ಏನು ಹೆಸರ ಮತ್ತ ಅವ್ರ ತಂದೆದು ಅಕೌಂಟ್ ನಂಬರ್ ಈ ರೀತಿಯಲ್ಲಿ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಹಣವನ್ನ ಏನ್ ಮಾಡ್ತಾರೆ 1,10,000 ರೂಪಾಯಿ ಅಕೌಂಟಿನ ಹಣ ತೆಗಿತಾರ. ತೆಗೆದ ಬಳಿಕ ಈಗ ಏನ್ ಮಾಡ್ಬೇಕಪ್ಪ ಅಂದ್ರ, ನಮಗ ಈಗ ನಿಮಗೆಲ್ಲ ಗೊತ್ತಿರ್ಬೇಕಾದ್ರ ಒಂದು ವ್ಯಕ್ತಿ ತೀರಿ ಹೋದ ನಂತರ ಒಂದು ಉತ್ತರಜೀವಿ ಬೇಕು. ಯಾಕಂದ್ರೆ ಅದಕ್ಕೆ ಯಾರು ವಾರಸ್ಬೇಕು, ಯಾರು ವಾರಸ್ ಇರಂಗಿಲ್ಲ ಅವ್ರಿಗೆ. ಯಾಕಂದ್ರ ಅವ್ರಿಗೆ ಲಗ್ನ ಆಗಿಲ್ಲ, ಅವರ ತಂದೆಯವರು ಇದಾರ ಅಂತೇಳಿ ಆ ತಂದೆಗೆ ಕೊಡ್ಬೇಕು ಅಂತ ಅನ್ನೋ ಉದ್ದೇಶದಿಂದ ಇವ್ರು ಏನ್ ಮಾಡ್ತಾರ, ಅವ್ರದ್ದು ಪೇಮೆಂಟ್ ತೆಗಿಬೇಕಂತ ಉದ್ದೇಶ ಇಬ್ರು ಶಾಮೀಲಾಗಿ ಅವ್ರು ಪೇಮೆಂಟ್ ತೆಗಿತಾರ. ಪೇಮೆಂಟ್ ಹೆಂಗ್ ತೆಗಿತಾರ ನೋಡ್ರಿ ಸ್ನೇಹಿತರೆ, ಇಲ್ಲಿ ಅವರು 2 ತಿಂಗಳು ಆಗಿರ್ತದ ನೋಡ್ರಿ. ಸತ್ತವರು ಆಲ್ರೆಡಿ 2 ತಿಂಗಳು ಆಗ್ಬಿಟ್ಟಿರ್ತದ. ಆ ಸತ್ತವ್ರ ಹೆಸರಲ್ಲಿ ಕೂಡ ಇವರು ಪೇಮೆಂಟ್ ತೆಗೆದಕ್ಕೆ ಏನ್ ಮಾಡ್ತಾರ, ಹಂಚ್ಕೊತಾರ ಎಲ್ಲಾರ ಅಧಿಕಾರಿಗಳು. ಈ ರೀತಿಯಲ್ಲಿ ಮಾಡಿ ಪ್ರತಿಯೊಂದು ಹಗರಣಗಳು ಇದನ್ನ ನಾವು ಬಯಲಿಗೆ ಹೇಳ್ದಾಕಾರ ಏನ್ ಮಾಡ್ತಾರಪ್ಪ ಅಂದ್ರ ಆ ತಂದೆಗೆ ಹೇಳ್ತಾರ, ನೋಡ್ರಿ ಅದನ್ನ ತೀರಿ ಹೊಡೆದ ಬಳಿಕ 2 ತಿಂಗಳು ತೆಗದಾರಲ್ರಿ, ಇದನ್ನ ನಾವು ಜಿಲ್ಲಾಧಿಕಾರಿ ಮೂಲಕ ಬಯಲಿಗೆ ತಂದಾಕಾರ ಆ ಟೈಮ್ನಾಗ ಏನ್ ಮಾಡ್ತಾರ, ಅವ್ರ ತಂದೆ ಕಡೆ ಬಾಂಡ್ ಇಸ್ಕೊತಾರ. ಅವರು ಕರ್ನಾಟಕ ರಾಜ್ಯ ಅಂಕಲ್ ಪಾಲಕ ಒಕ್ಕೂಟದವರು ಇದನ್ನ ಇದು ಮಾಡ್ತಾ ಇದಾರ, ಅದಕ್ಕೆ ನಮಗ್ ಒಂದೇನ್ರ ಸೆಕ್ಯೂರಿಟಿ ತಂದು ಕೊಡ್ರಿ ಅಂದಾಗ ನಂತರದ ದಿನದಲ್ಲಿ ಬಾಂಡ್ ಇಸ್ಕೊತಾರ. ಬಾಂಡ್ ಇಸ್ಕೊಂಡು ನಮ್ಮ ಮಾನ್ಯ ಎಡಿಸಿ ಅವ್ರು ಏನ್ ಮಾಡ್ತಾರ, ಅದು ಒಂದೇನೋ ಆಕ್ಟ್ ಅದು ಇದು ಇರ್ತೇಳಿ ನಮಗ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಅದು ಇದು ನಾವೇ ಹೇಳೋದ್ ಬೇಡ, ನಾವೇನ್ ಮಾಡ್ತೀವಿ ಅದು ಆಪ್ಷನ್ಸ್ ಅದ. ತೀರಿದವರು ತೀರ್ಕೊಂಡ ನಂತರ ಅವರು ಪೇಮೆಂಟ್ ತೆಗೆಯೋದು ಅದು ಸರ್ಕಾರದಲ್ಲಿ ಎಲ್ಲಿ ಇಲ್ಲ. ಇದ್ದು ಒಂದ್ ವೇಳೆ ನೋಡ್ರಿ ನಿಮ್ಗ ಏನೋ ಅವ್ರಿಗೆ ಬೇಕಾಗಿತ್ತಪ್ಪ ಅಂದ್ರೆ ನೀವು ಅವ್ರ ಜೀವಂತ ಬೇಕಾದ್ರೆ ಕೆಲಸ ಮಾಡಿದ್ರು ಅದು ಅವ್ರ ತಂದೆಗೆ ಸೇರ್ಬೇಕಾಗಿತ್ತಪ್ಪ ಅಂದ್ರೂ ಕೂಡ ಉತ್ತರಜೀವಿ ಹಚ್ಚಲಾದ್ರೆ ನೀವು ತೆಗಿಲಿಕತ್ತೀರಿ. ಬಟ್ ಉತ್ತರಜೀವಿ ಹಚ್ಚಿ ತೆಗಿಬೇಕಂತೇಳಿ ರೂಲ್ಸ್ ಹೇಳ್ತದ. ಆದ್ರೂ ಕೂಡ ನಾವೇನ್ ಮಾಡಿ ಸರಿಯಪ್ಪ ಅಂತ ಅದ್ ಬಿಟ್ರು ಕೂಡ ಎಷ್ಟೊಂದು ಹಗರಣಪ್ಪ. ಆ ತೀರಿ ಹೋದವ್ರದ್ದು ಸುಮ್ಮನೆ ಪಗಾರ ಇವರಿಗೆ ನಮ್ಮ ಅಧಿಕಾರಿಗಳಿಗೆ ಸಾಲೋದಿಲ್ಲ. ಏನಪ್ಪಾ ಅಂದ್ರಾಗ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತ ನಮ್ಮ ಚವ್ಹಾಣ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇವ್ರು ಎಲ್ಲರೂ ಕೂಡ ಶಾಮೀಲಾಗ್ಯಾರ. ಯಾಕಂದ್ರೆ ಇವ್ರು ಎಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಲೆಟರ್ ನಿಮ್ಗ ಈಗ ಇದು ಸುಮಾರು 1,1000 ರೂಪಾಯಿ ಜೆರಾಕ್ಸ್ ನಿಮ್ಗ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ ಮತ್ತ ಆ ತೀರಿ ಹೋದವ್ರದ್ದು ಮರಣ ಉತ್ತಾರೆ ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ಮತ್ತ ಅವ್ರ ತಂದೆ ಅವ್ರದ್ದು ಅಕೌಂಟ್ ನಂಬರ್ ಈ ರೀತಿಯಲ್ಲಿ ಪ್ರತಿಯೊಂದು ನಮ್ಮ ಇಲಾಖೆಯಲ್ಲಿ ಏನ್ ಮಾಡ್ಲಕತ್ತದ ಹಗರಣ ಆಗ್ಲಕತ್ತದ. ಇನ್ನೊಂದು ಈಗ ಆರೈಕೆದಾರರಿಗೆ 1,000 ರೂಪಾಯಿ ಕೊಡ್ಬೇಕಂತ ಹೇಳಿ ಸರ್ಕಾರ ಏನ್ ಮಾಡಿದ್ರು ಆದೇಶ ಮಾಡದ. ಏನ್ ಮಾಡ್ತಾರ್ರಿ ಅಲ್ಲಿ ನಮ್ಮ ಅಂಗವಿಕಲ ಕಲ್ಯಾಣ ಇಲಾಖೆ ಇರುವಂತ ಸಿಬ್ಬಂದಿಗಳು ಬೇಕಂತೇಳಿ ಅಕೌಂಟ್ ನಂಬರ್ ಏನ್ ಮಾಡೋದು ಬೇರೆ ಹಾಕ್ಬಿಡೋದು. ಅಕೌಂಟ್ ನಂಬರ್ ಹೆಸರು ಕರೆಕ್ಟ್ ಹಾಕೋದು, ಅಕೌಂಟ್ ನಂಬರ್ ಬೇರೆ ಹಾಕ್ಬಿಡೋದು. ಯಾಕಂದ್ರ ಅಕೌಂಟ್ ನಂಬರ್ ಬೇರೆ ಹಾಕದ್ರ ಏನಾಗ್ತದ್ರಿ ಅಮೌಂಟ್ ಫೇಲ್ ಆಗ್ಬಿಡ್ತದ. ಫೇಲ್ ಆದಕ್ರ ಏನ್ ಮಾಡ್ತಾರ ಅವ್ರ ಸಿಬ್ಬಂದಿ ಏನಿರ್ತಾರಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರ ಹೆಸರಲ್ಲಿ ಆ ನಮ್ಮ ಅಕೌಂಟ್ ನಂಬರ್ ಹಾಕೋದು. ಅದು ಏನಪ್ಪಾ ಅಂದ್ರ ಪೇಮೆಂಟ್ ಈ ಆರೈಕೆದಾರಿಗೆ ಬರುವಂತ 1,000 ರೂಪಾಯಿ ಕೂಡ ಏನ್ ಮಾಡೋದು. ಈಗ ಸದ್ಯಕ್ಕೆ ನಮ್ಗೆ ಈಗ ಇಷ್ಟು ಸಿಕ್ಕವ, ನಿಮ್ಗೆ ಇನ್ನೂ ಕೂಡ ಈಗ ಬೇಕಾದಪ್ಪ ಅಂದ್ರ ಅವ್ರ ಹೆಸರಿನಲ್ಲಿ ಇರುವಂತ ಎಲ್ಲಾ ಅಕೌಂಟ್ಗಳು ಕೂಡ ಏನ್ ಮಾಡಿದ್ರೆ ಈ 1,000 ರೂಪಾಯಿ ಆರೈಕೆದಾರರಿಗೆ ಸರ್ಕಾರ ಕೊಡುವಂತ 1,000 ರೂಪಾಯಿ. ಯಾಕಂದ್ರ ಒಂದು ಸಿವಿಯರ್ ಆಗಿರುವಂತ ಅಂಗವಿಕಲನಿಗೆ, ಯಾಕಂದ್ರೆ ಅವನಿಗೆ ಹೇಳಕ್ಕಾಗಲ್ಲ, ಕುಂಡ್ರಕ್ಕಾಗಲ್ಲ,
ಅವ್ನ ವ್ಯವಸ್ಥೆ ಮಾಡ್ಬೇಕಾದ್ರೆ ಅವ್ರ ತಾಯಿ ಮಾಡ್ಬೇಕು ಅಥವಾ ಯಾರು ಅವ್ರ ಸಂಬಂಧಿಕರು ಮಾಡ್ಬೇಕಂತ ಹೇಳಿ ಈ ರೀತಿಯಲ್ಲಿ ಇದ್ದಾಕಾರ ಸರ್ಕಾರ ಏನ್ ಮಾಡ್ತದ ಅವ್ರಿಗೋಸ್ಕರ ₹1,000 ಯಾರು ಆರೈಕೆ ಮಾಡ್ತಾರಂತ ಕೊಡಾಕರ ಅದನ್ನು ಕೂಡ ನಮ್ಮ ಇಲಾಖೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ನಮ್ಮ ತಂದೆ ಹೆಸರಲ್ಲೇ ನಮ್ಮ ತಾಯಿ ಹೆಸರಲ್ಲೇ ಅಣ್ಣನ ಹೆಸರಲ್ಲೇ ಹಾಕೊಂಡು ಅಕೌಂಟ್ ಬೇಕತ್ಲೇನೆ ಫಸ್ಟಿಗೆ ಅಕೌಂಟ್ ನಂಬರ್ ರಾಂಗ್ ಹಾಕೋದು ಆಮೇಲೆ ಅವರು ಇಲ್ಲಿ ನಮ್ದು ದಿನ ಜಮಾ ಆಗಿಲ್ಲ ಅಂತ ಅಂದಕರ ಆಮೇಲೆ ತರ್ರಿ ಅಂತ ಅಂದಕರ ಆಮೇಲೆ ಅವರು ತಮ್ಮ ಅಕೌಂಟ್ ನಂಬರ್ ಹಾಕಿ ಈ ರೀತಿಯಲ್ಲಿ ತಮ್ಮ ರೊಕ್ಕ ಏನ್ ಮಾಡ್ಬೋದು ವಿಡ್ರಾ ಮಾಡ್ಬೋದು. ಇದೇ ರೀತಿಯಲ್ಲಿ ಸುಮಾರು 1 ವರ್ಷದಿಂದ ಪ್ರತಿಯೊಂದು ನಮ್ಮ ಅಂಗವಿಕಲರದ ಏನ್ ಬರ್ತಿರ್ತಾವ ಸವಲತ್ತುಗಳು ಅವು ಅವರು ಮಿಷನ್ ಆಯ್ತು ಈ ಶ್ರವಣ ಸಾಧಕ ಯಂತ್ರ ಆಯ್ತು ಪ್ರತಿಯೊಂದು ಕೂಡ ಅವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ರೀತಿ ಮಾಡಿ ನಮ್ಮ ಅಂಗವಿಕಲರಿರುವಂತ ಪೇರೆಂಟ್ಸ್ ಕೂಡ ಅವ್ರು ಏನ್ ಮಾಡ್ತಾರ ವಂಚನೆ ಮಾಡ್ತಾರ. ಇದರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಯಾರಿಗೂ ಕೂಡ ನಾವು ಪ್ರತಿಯೊಂದು ಸಮೇತ ಎವಿಡೆನ್ಸ್ ಕೂಡ ಕೊಟ್ಟರು ಯಾವ ಅಧಿಕಾರಿ ಕೂಡ ಕೇಳಿಲ್ಲ, ಎಲ್ಲಾರು ಕೂಡ ಕುಂಬ್ಕೊಂಡು ನಿದ್ದೆಯಲ್ಲಿ ಹೋಗಿದಾರ. ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಕಮಿಟಿಯವ್ರು ಸೇರಿ ಮಾಡಿದೆವು. ನಾವು ಈ ಒಂದು ಕೂಗ ನಾವು ಮುಟ್ಟಿಸ್ಬೇಕಪ್ಪ ಅಂದ್ರ ನಮಗ್ ನ್ಯಾಯ ಸಿಗಬೇಕಾದ್ರೆ ನಮಗ್ ಕೊನೆ ಮಾರ್ಗ ಏನು ಪತ್ರಿಕೆ ಮಾಧ್ಯಮ. ಯಾಕಂದ್ರೆ ನಮ್ಮ ಪತ್ರಿಕೆ ಮಾಧ್ಯಮಗ ನಮಗ್ ಬಹಳಷ್ಟು ಒಂದು ವಿಶ್ವಾಸ ಅದ. ಅದಕ್ಕೋಸ್ಕರ ನಾವು ಇವತ್ತು ದಿವಸ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ, ಈ ನಮ್ಮ ಕೂಗನ್ನು ನೀವು ಸರ್ಕಾರಕ್ಕೆ ಮುಟ್ಟಿಸ್ತಿರ್ತ ಹೇಳಿ ನಾನು ಮಾತು ಮುಗಿಸ್ತಿದ್ದೀನಿ. ಧನ್ಯವಾದ. ಹಗರಣಗಳ ಬಗ್ಗೆ ಮತ್ತು ಒಂದು ಮಾಹಿತಿ ಸಲಹಾ ಕೇಂದ್ರದಲ್ಲಿ ಯಾವ ರೀತಿ ಹಗರಣ ಆಗಿದೆ ಅಂತ ಅದನ್ನ ನಮ್ಮ ಜಿಲ್ಲಾಧ್ಯಕ್ಷರಾದಂತ ವಿನೋದ್ ಖೇಡ್ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ತಿಳಿಸುವುದೇನೆಂದ್ರೆ, ನಮ್ಮ ಕಲ್ಯಾಣ ಅಧಿಕಾರಿಗಳು ತಮ್ಮ ಇಲಾಖೆಗಳಲ್ಲಿ ನಮ್ಮ ವಿಕಲಚೇತನರನ್ನ ತೆಗೆದುಕೊಳ್ಳದೆ ಸಾರ್ವಜನಿಕ ಕಾಮನ್ ಆಗಿ ಜನರಲ್ ಇರುವಂತವ್ರನ್ನ ನೌಕರಿ ತಗೊಂಡಿದ್ದಾರೆ. ಏನಪ್ಪಾ ಅಂದ್ರೆ 2016ರಲ್ಲಿ ನಮ್ಮ ವಿಕಲಚೇತನರ ನೇಮಕಾತಿ ಮಾಡ್ರಿ ಅಂತೇಳಿ ಆದೇಶ ಇದೆ. ಅದು ಕೂಡ ಅವರು ನಮ್ಮ ಸಾಮಾನ್ಯ ವ್ಯಕ್ತಿಗಳನ್ನ ನೌಕರಿಗೆ ತಗೊಂಡು ಹೊರಗುತ್ತಿಗೆ ಆಧಾರದಲ್ಲಿ ಅವ್ರು ನೇಮಕ ಮಾಡಿದ್ದಾರೆ. ಮತ್ತೆ ಅದು ಅಲ್ಲದೆ 2022 ಕೂಡ ಮತ್ತೆ ಆದೇಶ ಇದೆ ಸರ್ಕಾರದ್ದು, ನೀವು ಅಂಗವಿಕಲರನ್ನ ನೇಮಕಾತಿ ಮಾಡಿ ಸಹಾಯವಾಣಿಗೆ ವಿಕಲಚೇತನರಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ನೇಮಕಾತಿ ಮಾಡ್ರಿ ಅಂತ ಹೇಳಿದ್ದಾರೆ. ಇದಾದ ಕೂಡ ಅವರ ವೇತನ ಮುಂಚಿತವಾಗಿ ತೆಗೆದಿದ್ದಾರೆ. ಯಾರು ಈಗ ಜನರಲ್ದವ್ರನ್ನ ತಗೊಂಡವ್ರನ್ನ ಮುಂಚಿತವಾಗಿ ಪೇಮೆಂಟ್ ತೆಗೆದಿದ್ದಾರೆ. ಮತ್ತೆ ಜನರಲ್ದವ್ರನ್ನ ಮತ್ತೆ ನೇಮಕಾತಿ ಮಾಡಿ ಈಗಿರುವಂತ ಅವರ ನೇಮಕಾತಿ ಅವರ ಪಟ್ಟಿ. ಇಷ್ಟು ನಮ್ಮ ಅಧಿಕಾರಿಗಳು ಬರುವಂತ ವಿಕಲಚೇತನರಿಗೆ ಅನ್ಯಾಯ ಮಾಡಕತ್ತಾರ. ವಿಕಲಚೇತನರಿಗೆ ಸಿಗುವಂತ ಒಂದು ಸಹಾಯ ಆಗುವಂತ ಒಂದು ನೌಕರಿಯನ್ನು ಕೂಡ ಇಲಾಖೆ, ಅದು ಏನು ನಮ್ಮ ವಿಕಲಚೇತನರ ಇಲಾಖೆಯಲ್ಲಿ ಈ ತರ ಅನ್ಯಾಯ ಆಗುದಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲ ವಿಕಲಚೇತನರಿಗೆ ಅನ್ಯಾಯ ಆಗತ್ತದ. ಅದನ್ನ ಸರಿಪಡಿಸಬೇಕು. ಬರುವ ದಿನಗಳಲ್ಲಿ ಇಲ್ಲದೆ ಹೋದಲ್ಲಿ ನಮ್ಮ ಒಕ್ಕೂಟದ ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ತಿಳಿಸಿ ನನ್ನ 2 ಮಾತುಗಳು. ವಿನೋದ್ ಖೇಡ್, ಜಿಲ್ಲಾಧ್ಯಕ್ಷ. ಒಂದು ಸಹಾಯವಾಣಿ ಕೇಂದ್ರದೊಳಗ ಇನ್ನೊಂದು ಏನಾಗ್ಯದಪ್ಪ ಅಂದ್ರ 2024ರಾಗ ಈ ಸಹಾಯವಾಣಿ ಕೇಂದ್ರದ ಆಕಾಶ್ ಮ್ಯಾಮ್ ಪವರ್ ಏಜೆನ್ಸಿ ಅಂತ ಹೇಳಿ ಅವರಿಗೆ ಈ ಟೆಂಡರ್ ಕೊಟ್ಟಿರ್ತಾರ. ಆ ಟೆಂಡರ್ ಕೊಟ್ಟಿರ್ಸಕ್ಕಾಗ ಇವರು ಆಕಾಶ್ ಮ್ಯಾಮ್ ಪವರ್ ಅವರು ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗೆ ಒಂದು ಪತ್ರ ಬರೀತಾರ. ಏನಪ್ಪಾ ಅಂದ್ರ ಯಾರು ಅಂಗವಿಕಲ ವ್ಯಕ್ತಿಗಳ ಅಲ್ಲ ಅವರನ್ನು ನಾವು ಹಿಂದೆ ಪಡೆದೀವಿ ಅಂತೇಳಿ 2000 ಎಷ್ಟಪ್ಪ ಅಂದ್ರೆ 10/7/2024ರಾಗ ಲೆಟರ್ ಕೊಟ್ರ. ಬಟ್ ಅವ್ರು ಯಾರ್ಯಾರಪ್ಪ ಅಂದ್ರ ಶ್ರೀಮತಿ ರಾಧಿಕಾ ಸಿಂಧೆ ಕಂಪ್ಯೂಟರ್ ಆಪರೇಟರ್, ಶ್ರೀಮತಿ ಭಾಗ್ಯಶ್ರೀ ಹಲಸಂಗಿ ಗ್ರೂಪ್ ಡಿ ಹಾಗೂ ಕುಮಾರಿ ಗೌರಮ್ಮ ವಡ್ಡಾರ ಗ್ರೂಪ್ ಡಿ, ಇವರೆಲ್ಲರೂ ಸಾಮಾನ್ಯ ವ್ಯಕ್ತಿಗಳು ಅಲ್ಲದೇ ಇರೋದ್ರಿಂದ ಇವರು ನಾವು ಹಿಂದೆ ಪಡೆದುಕೊಂಡಿವಿ ಅಂತೇಳಿ ಲೆಟರ್ ಕೊಡ್ತಾರ. ಆದ್ರೆ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಇನ್ನೂವರೆಗೂ 2024ರಿಂದ ಇಲ್ಲಿವರೆಗೂ ಇವ್ರನ್ನೇ ಮುಂದುವರೆದಿದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲಾ ಸರ್ಕಾರ ಆದೇಶಗಳು ಇದ್ರೂ ನಮ್ಮ ಅಂಗವಿಕಲ ರಕ್ಷಣೆ ಮಾಡಬೇಕಾದಂತ ನಮ್ಮ ಜಿಲ್ಲೆಯ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಅಂಗವಿಕಲರಿಗೆ ಇವತ್ತು ಭ್ರಷ್ಟರಾಗಿ ಭಕ್ಷಕರಾಗಿ ಹೊರಹೊಮ್ಮಿದಾರ. ಇಷ್ಟೆಲ್ಲ ನಾವು ಅವ್ರಿಗೆ ನಾವು ಸುಮಾರು ಎಷ್ಟಪ್ಪ ಅಂದ್ರ 2 ವರ್ಷದಿಂದ ಮನವಿ ಪತ್ರಗಳು ಕೊಟ್ಟಿದೀವಿ. ಇಷ್ಟಿದಾವ್ ನಮ್ಮ ಕಡೆ. ಇಲ್ಲಿವರೆಗೇನು ಯಾವುದೇ ರೀತಿ ನಾವು ನಮ್ಗ ಮನವಿ ಪತ್ರಕ್ಕೆ ಅವರು ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಒಂದು ಈಗ ಸರ್ಕಾರ ಆದೇಶ ಮಾಡಿದೆ ಏನಪ್ಪಾ ಅಂದ್ರ ಯಾವುದೇ ಒಂದು ಸಾರ್ವಜನಿಕರ ಮನವಿ ಪತ್ರಗಳನ್ನು 7 ದಿನ 14 ದಿನದೊಳಗ ವಿಲೇವಾರಿ ಮಾಡಿ ಅದನ್ನ ಒಂದು ತಂತ್ರಾಂಶ ಒಳಗ ಅಳವಡಿಸ್ಬೇಕತ್ತೆ. ಇಷ್ಟೆಲ್ಲ ಇದ್ರೂ ನಮ್ಮ ಇಷ್ಟೆಲ್ಲಾ ಪತ್ರಗಳನ್ನು ಹೋರಾಟ ಮಾಡಿದ್ರಿ, ಅದನ್ನ ಸರಿಪಡಿಸ್ರಿ, ಅಂಗವಿಕಲರಿಗೆ ನ್ಯಾಯ ಕೊಡ್ರಿ ಅಂತೇಳಿ ಜಿಲ್ಲಾಧಿಕಾರಿಗಳು ಕೊಟ್ಟಾಯ್ತು, ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಕೊಟ್ಟಾಯ್ತು. ಹೀಗಾದ್ರೂ ನಮ್ಗೆ ಇನ್ನೂ ತರ ಯಾವುದೇ ರೀತಿ ಒಂದು ನಮ್ಗ ನ್ಯಾಯ ಸಿಗ್ತಾ ಇಲ್ಲ.
ಹೀಗಾಗಿ ನಾವು ಬರುವಂತ ಮುಂದಿನ ದಿನದಲ್ಲಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಬೇಕಂತ ಮಾಡಿದೀವಿ. ಸೊ ಇಷ್ಟವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ಅವ್ರಿಗೂ ಕೂಡ ಮನವಿ ಪತ್ರ ಕೊಟ್ಟಿವಿ. ಡಿಸೆಂಬರ್ 9ನೇ ತಾರೀಕು ಕೊಟ್ಟು ಅವರು ಕೂಡ ನಮ್ಗೆ ಇಲ್ಲಿ ತರ ಸುಮಾರು 4 ತಿಂಗಳ ಗತಿಸ ಬಂದ್ರೂ ಇಲ್ಲಿ ತರ ನಮ್ಗೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಹೋಗಿ ಕೇಳೋಣ, ಅವ್ರಿಗೆ ಕಳಿಸಿವಿ ಇವ್ರಿಗೆ ಕಳಿಸಿವಿ ಇದೇ ಹೇಳ್ತದೆ. ಹೀಗಾದ್ರೆ ಮತ್ತ ನಾವು ಅಂಗವಿಕಲರು ಮತ್ತು ಸಾಮಾನ್ಯ ಜನರು ನಾವು ನ್ಯಾಯ ಕೇಳ್ಬೇಕಂದ್ರೆ ಮೇಲಾಧಿಕಾರಿಗಳಿಗೆ ಕೇಳ್ಬೇಕಾಗ್ತದ. ಮೇಲಾಧಿಕಾರಿಗಳು ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಅಂಗವಿಕಲರಿಗೆ ಮತ್ತು ಸಾಮಾನ್ಯ ಜನರು ಇನ್ನು ಯಾರಿಗೆ ಕೇಳುವಂತ ಒಂದು ಸಮಸ್ಯೆ ಉದ್ಭವ ಆಗಿಬಿಟ್ಟದ. ಸೊ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಪತ್ರಿಕಾ ಮುಖಾಂತರ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ಕೊತೀನಿ, ಕೂಡಲೇ ಏನು ನಮ್ಮ ಮನವಿ ಪತ್ರಗಳನ್ನು ಮರುಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಇವತ್ತಿನ ದಿವಸ ಅವರಿಗೆ ಒತ್ತಾಯ ಮಾಡುತ್ತೆ. ಮಲ್ಲಿಕಾರ್ಜುನ ಉಬ್ರಾಣಿ ಶಾಲೆ ಸಿಬ್ಬಂದಿ ತಿರ್ಕೊಂಡ್ ಪೆನ್ಷನ್ ರೊಕ್ಕ ತಕೊಂಡಾರ ಒಂದು ಅಂಗವಿಕಲ ಇಲಾಖೆಯಿಂದ ಹೌದು ಭಾರಿ ಒಂದು ಇದು ವ್ಯಕ್ತಪಡಿಸೋದು ಏನ್ ಹೇಳಿ ಸರ್ ನೀವು? ಅವ್ರು ಹೇಳಿದ ನಿಜ ಐತಿ. ಅದು ಆಕ್ಚುಲಿ ದುಡ್ಡು ಕೊಡ್ಲಿಕ್ಕೆ ಬರಂಗಿಲ್ಲ. ಕಾನೂನು ಪ್ರಕಾರ ಅವ್ರು ಹೇಳಿದ 100% ಸತ್ಯ ಐತಿ. ಅದ್ರ ವಿವರಾಗಿ ವಿಕಲಚೇತನ ನೋಡ್ರಿ, ವಿಕಲಚೇತನ ಅಂದ್ರೆ ಅರ್ಥ ಏನು? ನಮ್ಮ ಕರ್ನಾಟಕ ಸರ್ಕಾರ ನಾವು ಯಾವಾಗಲೂ ಹೇಳ್ತಾರೆ, ಅದು ನಮ್ಮಕ್ಕಿಂತ ಲಿಂಗ ಕರ್ನಾಟಕ ಸರ್ಕಾರ. ನೋಡ್ರಿ, ವಿಕಲಚೇತನಪ್ಪ ಅಂದ್ರ ದೇಹದಲ್ಲಿ ಒಂದು ಭಾಗ ಹೋದ್ರೆ ಅದು ವಿಕಲಚೇತನ. ಅಂಗವಿಕಲತೆ ಅಂದ್ರೆ ಒಂದು ಅಂಗ ಹೋದ್ರೆ ಅಂಗವಿಕಲ. ವಿಕಲ ನಾವು ಅರ್ಧ ಇದ್ದೀವಿ ಅನ್ನಂಗ ಅರ್ಥ. ವಿಕಲಚೇತನ ಅಂದ್ರೆ ನಾವು ಅರ್ಧ ಇದ್ದೀವಿ, ಮುಂದೆ ಏನ್ ಮಾಡ್ತಾರೆ ಚೇತನ. ಕೆಲ್ಸಕ್ಕೆ ಬರಲಾರಂತ ಇಂಥವ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವ್ರು ನಮ್ಗೆ ಒಂದು ಗ್ರೇಡ್ ಕೊಟ್ಟು ನೀವೇನಿದ್ರಿ ಅಲ್ಲೇ ಎದಕ್ ಬೇಕ್ರಿ ನಮ್ಗೆ ನೀವೇನೇ ಕೊಡಿ. ನಮ್ಗ 12 ರೂಪಾಯಿ ನಾವು ಈಗ ಬರೋದಿದೆ. ಅದ್ರ ಬಗ್ಗೆ ನೀವು ಏನಾದ್ರು ವಿಚಾರ ಮಾಡ್ರಿ. ಸರಿ ನಿಮ್ಮಾಗ ಯಾರಿಗೆ ಕೂಡ ಅವ್ರಿಗೆ ಅನ್ನೊಬ್ರು ಹಂಗ್ ಮಾಡಿ ದೊಡ್ಡದಾಗ ನೋಡಾಕ್ರಿ. ನೀವೇನ ದೇವ್ರ ಮಕ್ಕಳು ದೇವ್ರ ಮಕ್ಕಳು ಆಯ್ತಾ, ಏನ್ ಮಾಡ್ತಾರೆ ಈ ರೀತಿ. ನಮ್ಮ ಕರ್ನಾಟಕ ಸರ್ಕಾರ ಆಯ್ತು, ಭಾರತ ಸರ್ಕಾರ ಕೆಲ್ಸಿಗೆ ಬರಲ್ಲ ಅಂತ ಬರೀ ಗ್ರೇಡ್ ಕೊಡಕತ್ತಾರೆ, ನಮ್ಗೆ ಫ್ಯೂಸ್ಗಳು ಕೊಡಕತ್ತಾರ. ನಮ್ಗದು ಬೇಡ. ನಾವು ಅಂಗವಿಕಲಾಗಿದ್ದೀವಿ, ಅಂಗವಿಕಲ ಅಂದ್ರೆ ನಮ್ಗೆ ಬೇರೆ ಒಂದು ಬಾಡಿಗೆ ಅಷ್ಟೇ. ವಿಕಲಚೇತನ ಅಂದ್ರೆ ನಾವು ಅರ್ಧ ಇದ್ದೀವಿ ಅಂದಾಗ ನಮ್ದು ಪೂರ್ತಿ ಬಾಡಿ ಒಳಗ ಒಂದು ಅರ್ಧ ಹೋಗಲ್ಲ, ಅರ್ಧ ಒಂದಾಗ. ಅದಕ್ಕೆ ನಾವು ಇನ್ನೂ ಕರ್ನಾಟಕ ರಾಜ್ಯ ಅಂಗವಿಕಲರು ಅದು ಪಾಲಕರ ಒಪ್ಪಿಟ್ಟು ಹೋಗ್ತೀವಿ. ನಾವು ವಿಕಲಚೇತನ ಸರ್ಕಾರ ನಾವು ಹೇಟ್ ಮಾಡ್ತೀವಿ, ನಾವು ಮಾಡ್ತೀವಿ. ಅದನ್ನ ವಿಶೇಷ ಚೇತನ ಅಂತಂದ್ರೆ ಒಪ್ಪಿಡ್ತೀವಿ. ವಿಶೇಷ ಚೇತನ ಅಂದ್ರೆ ಎದಕ್ಕೆ ಬಾಯಿ ಮಾತಲ್ಲಿ ಸಮಾಜ ಆಯ್ತಲ್ರಿ. ಇವತ್ತು ದಿವಸ ನಾವು 10 ವರ್ಷ ಹೋರಾಟ ಮಾಡ್ತೀವಿ. ನಾವು ರೈತ ಪೆನ್ಷನ್ ಕೊಡಿ, ಪಗಾರ ಕೊಡ್ತೇವೆ. ನೋಡಿ ಕೇಳಲ್ಲ ಅವ್ರಿಗೆ. ಮೇಲಕ್ಷ್ಮಿ ಅವ್ರಿಗೆ 2,000 ಕೊಟ್ರಿ. ನಮ್ಮ ಅಂತಂಗೇರೆ ಆಯ್ತು. ಶಕ್ತಿ ಯೋಜನೆ ಕೊಟ್ರೆ ಅವ್ರಿಗೆ ಇವತ್ತು ದಿವಸ ನಾವು ಪಾಸ್ ಹೋಗ್ಬೇಕಾದ್ರೆ ನಮ್ಮ ಕಡೆಯಿಂದ 660 ರೂಪಾಯಿ ಕೊಡ್ತೀವಿ. 660 ರೂಪಾಯಿ ಹೋದ್ರೆ ನಮ್ಗೆ 100 ಕಿಲೋಮೀಟರ್ ಕೊಡ್ತೀವಿ. ಆಗ ಅವ್ರಿಗೆ ಎಂದಾದ್ರು ಅರ್ಜಿ ಹಾಕಿದ್ರ ಎಂದಾದ್ರು ಕೇಳಿದ್ರೆ ಅವ್ರು ನಿಮ್ಗೆ ಇಲ್ಲಿ ನಾವು ಶಕ್ತಿಯನ್ನು ಕೊಡ್ತೀವಿ. ಅವ್ರಿಗೆ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ. ಇಂಥ ಇಷ್ಟು ನಿಮಗೆ ಸರ್ಕಾರಕ್ಕೆ ನಾಲೆಜ್ ಇಲ್ಲಪ್ಪ ಅಂದ್ರೆ ಈ ಪದಗಳು ಏನ್ ಮಾಡ್ತಾರೆ, ಈ ಅಧಿಕಾರಿಗಳು ಏನ್ ಮಾಡ್ತಿರ್ತಾರ ಇಂಥ ತಿಂದಿರ್ತಾರ. ಈಗ ನಮ್ಮ ಕಮಿಷನರ್ ನೀವು ಆಫೀಸ್ಗೆ ಹೋಗ್ಬೋದು, ನಮ್ಮ ಜಿಲ್ಲಾ ಅಂಗ ಕಲ್ಯಾಣ ಅಧಿಕಾರಿ ಆಫೀಸ್ಗೆ ಹೋಗ್ಬೋದು. ಅವ್ರು ಏನ್ ಮಾಡ್ತಾರೆ ಬರೀ NGO ಇರ್ತಾರಲ್ಲಿ, ಬೇರೆ ಮಕ್ಕಳು ಯಾಕಂದ್ರೆ NGO ಬಿಟ್ಟು ಇರೋದ ಕೆಲವೊಂದು NGO ಒಳಗ ಅಲ್ಲಿ ಅಂಗಪರ ಇಲ್ಲ. ಅದು ನಮ್ಮ ಕಂಪ್ನಿಗೆ ಅಧಿಕಾರಿಗಳು ವರ್ಷಿಗೆ ಅವ್ರು 20 ಲಕ್ಷ 30 ಲಕ್ಷ ಏನ್ ಮಾಡ್ತಾರೆ ಗ್ರಾಂಟ್ ಕೊಡ್ತಾರೆ. ಈ ರೀತಿಯಲ್ಲಿ ನಮ್ಮ ಸರ್ಕಾರದಾಗ ಏನ್ ಮಾಡ್ತಾರೆ ತಿನ್ನಂತ ಅಧಿಕಾರಿಗಳು ಅವ್ರಿಗೆ ಏನು ಅನ್ಬೇಡಪ್ಪ, ಅವ್ರಿಗೆ ವಿಕಲಚೇತನ ದಿವ್ಯಾಂಗ ಇಂಥ ಒಂದು ಪದಗಳ ಬಳಸಿ ಏನ್ ಮಾಡ್ತಾರ ನಮ್ಗ ಅಲ್ಲೇ ಕೊಡ್ತಾರೆ. ಯಾರು 14 ಇರ್ತದ ನಾವು ಹಾಕ್ತಿದಾಗ ಈ ವಿಷಯಗಳು ಮಾತಾಡೋದು ನಾವು ಸ್ಪಷ್ಟವಾಗಿ ನಮ್ಗ ನಮ್ಮ ಅಂಗವಿಕಲತೆ ನಾವು ಯೂಸ್ ಮಾಡ್ರಿ. ಅದೇ ನಾವು ಪ್ರತಿ ಬಾರಿ ಸರ್ಕಾರದಿಂದ ಅಲಾಟ್ ಆಗುವಂತ ವೆಹಿಕಲ್ಸ್ ಪದೇ ಪದೇ ಅದೇ ವಿಶೇಷ ಚೇತನ ಆಟೋ ಬಗ್ಗೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರ. ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ಇರುವ ಅಧಿಕಾರಿಗಳು ನಮಗ್ ಬೇಕಾದವ್ರು ಕೊಡ್ತಾರ. ಹೊರತಾಗಿ 50% ಅಥವಾ 70-90% ಸಿಗ್ತಾ ಇಲ್ಲ. ಇಲ್ಲಿ ಸರ್ ಈಗ ಅದರೊಳಗಂತೂ ಬಹಳ ದೊಡ್ಡ ಗೋಲ್ಮಾಲ್ ಇದೆ. ಈಗ ನಾವು ಈ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡಿದ್ದೆ 2012 ಆಲ್ ಓವರ್ ಇಂಡಿಯಾ ಫಸ್ಟ್ ಟೈಮ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ಒಂದು ವೆಹಿಕಲ್ ಸ್ಟಾರ್ಟ್ ಮಾಡ್ಬೇಕಾ. ಇದು ಯಾಕೆ ಕೊಟ್ಟಂತ ವ್ಯಕ್ತಿಗೆ ಮತ್ತೆ ಕೊಡ್ತಾರ ಅಂತೇಳಿ ಯಾಕೆ ಆಗ್ತಾ ಗೊತ್ತಾ, ಇದ್ರೊಳಗೆ ನಮ್ಮ ಅಂಗವಿಕಲ ಕಲ್ಯಾಣ ಅಧಿಕಾರಿ ಮತ್ತು ನಮ್ಮ ಅಂಗವಿಕಲರು ಶಾಮಿಲ್ ಆಗಿ ಕೊಡ್ತಾರ. ಕೊಟ್ಟಂತ ಅಂಗವಿಕಲಿಗೆ ಕೊಡ್ತಾರ. ಈಗ ನಾವು 2012 ನಾವು ತಗೊಂಡಿದ್ದೀವಿ. ನಾವು ಇನ್ನ ತನ ಹೊಳೆ ನಾವು ಅರ್ಜಿ ಸೂಚಿ ಹಾಕಿಲ್ಲ. ಯಾಕಂದ್ರೆ ಆ ಸ್ವಾಭಿಮಾನ ನಂಬಲ್ಲಿ ಇರ್ಬೇಕು. ಯಾಕಂದ್ರೆ ನಾವು ತಗೋಬೇಕಂದ್ರೆ ನಮಗೆ ಸಿಕ್ಕಂತ ಒಂದು ಸೌಲಭ್ಯ ಮತ್ತೊಬ್ಬರು ಸಿಗ್ಬೇಕಂತೇಳಿ. ಸೊ ಹಾಗಾಗಿ ಇದು ಯಾಕೆ ಆಗ್ತಂದ್ರೆ ನಮ್ಮ ಅಂಗವಿಕಲ ಕಲ್ಯಾಣ ಇದ್ರೊಳಗೆ
ಭ್ರಷ್ಟಾಚಾರ ಮಾಡ್ಬಿಡ್ತಾರೆ. ಬಹಳಷ್ಟು ಜನ ನಿಮ್ ಸತ್ಯ ಇದೆ, ವಶ ಮಾಡಿದ್ದು ಸತ್ಯ ಇದೆ. ಬಟ್ ಏನಪ್ಪಾ ಅಂದ್ರ ಇದು ಯಾಕೆ ಆಗ್ತೈತೆ ಅಂದ್ರೆ ನಮ್ಮ ಅಂಗವಿಕಲ ಇಲಾಖೆ ಮಾನಿಟರ್ ಮಾಡೋರು ಅವ್ರು ಅದ್ರೊಳಗೆ ಪೂರ್ತಿ ಶಾಮೀಲ್ ಆಗಿರ್ತಾರೆ, ದುಡ್ಡು ತಗೊಂಡ್ಬಿಡ್ತಾರೆ. ಒಂದು ಕಡೆ ನಕಲಿ ವಿಕಲಚೇತನರು ನೋಂದಣಿ ಆಗ್ತಿದೆ ಅಂತ ನೀವು ಆರೋಪ ಮಾಡ್ತೀರಿ, ಸರ್ಕಾರವೂ ಆರೋಪ ಮಾಡ್ತದೆ, ತನಿಖೆ ನಡೀತಾ ಇಲ್ಲ. ತನಿಖೆ ನಡೀತಾ ಇಲ್ಲ. ಆದ್ರೆ ನಮ್ಮ ಮೇಲಾಧಿಕಾರಿಗಳ ಬಗ್ಗೆ ನಮ್ಮ ಮೇಲಾಧಿಕಾರಿಗಳ ಬಗ್ಗೆ ಹೇಳ್ಬೇಕು ನಾವು. DC ಅವರಿಗೆ ನಮ್ದು 2016 ಆಕ್ಟ್ ಪ್ರಕಾರ ಸೆಕ್ಷನ್ 76 ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಂಗವಿಕಲರು ನಾವು ರಾಜ್ಯದಲ್ಲಿರುವಂತ ಯಾವ ರೀತಿ ರಾಜ್ಯ ಅಂಗವಿಕಲರು ಇರ್ತಾರಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಅಧಿಕಾರಿಗಳು ನಮಗೆ ಅಂದ್ರೆ ರಾಜ್ಯ ಆಯುಕ್ತರು. ಸೊ ಹಾಗಾಗಿ ಅದ್ರ ಪ್ರಕಾರನು ನಾವು ಈ ಆಯಿಲ್ ಶಾಂಪಲ್ ಆಗಿ ಅವ್ರಿಗೆ 3 ಅರ್ಜಿ ಕೊಟ್ಟಿದ್ದೀವಿ ಅವರಿಗೆ. 19 ಇವ್ರು 3 ಅರ್ಜಿನೇ ತಗೊಂಡು ಏನ್ ಮಾಡ್ತಾರ ಅಂತೇಳಿ, ಬಟ್ ಅವ್ರು ಇನ್ನೂ ತನ ಏನೋ ಮಾಡಿಲ್ಲ. ಹಾಗಾಗಿ ಮತ್ತೆ ನೋಡ್ಬೇಕಲ್ಲ, ನಾವು 3 ಅರ್ಜಿ ಕೊಟ್ಟಿವಿ ಅವ್ರಿಗೆ, 3 ಇದು ಮಾಡಿ ಅದು ಮಾಡಿಲ್ಲ. ಸೊ ಹಾಗಾಗಿ ಇದ್ರೊಳಗೆ ಈಗಾಗಲೇ DH ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ, ನಮ್ಮ DC ಅವ್ರಿಗೆ ಕೊಟ್ಟಿವಿ, ಆಮೇಲೆ ಅಂಗವಿಕಲ ಕಲ್ಯಾಣ ಅಧಿಕಾರಿ ಕೊಟ್ಟಿವಿ. ಎಲ್ಲಾರಿಗೆ ಕೊಟ್ಟರು ಅದನ್ನ ನಮಗೆ ಬರಂಗಿಲ್ಲ, ನಿಮಗೆ ಬರಂಗಿಲ್ಲ ಅಂತ ಹೇಳಿದ್ರೆ ನಾವು ಯಾರಿಗೆ ಕೇಳ್ಬೇಕು? ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾನೂನು ಏನ್ ಹೇಳ್ತದ, ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅಂತ ಹೇಳ್ತದ. ಈ ಸಮಾನವನ್ನು ಪದ ಏನಪ್ಪಾ ಅಂದ್ರ ನಮ್ಗೆ ಏನಪ್ಪಾ ಅಂದ್ರೆ ಎಲ್ಲಿ ಸಿಗ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ ಏನಪ್ಪಾ ಅಂದ್ರ ಇವತ್ತೇನು ಸಂವಿಧಾನ ಕೊಟ್ಟು ಹೋಗ್ಯಾರಲ್ಲ, ಇವತ್ತು ನಾವು ಅವ್ರಿಗೆ ಏನು ಕೊಡಲಿಲ್ಲ ಅಂದ್ರೆ ನಾವು ಇವತ್ತು ಯಾರು ಇನ್ನ ಈ ಮಟ್ಟಿಗೆ ನಾವು ಬರ್ತಿದ್ರ. ಸೊ ಹಾಗಾಗಿ ನಾವು ಅವ್ರಿಗೆ ಗೌರವ ಕೊಡ್ಬೇಕಾಗ್ತದ. ಮೇಲಾಧಿಕಾರಿಗಳು ಇದ್ರ ಬಗ್ಗೆ ನಾವು ಸಾಕಷ್ಟು ಮನವಿ ಕೊಟ್ಟರು. SP ಸಾಹೇಬ್ರ ಬೆಲೆಗೆ ಹೋದ್ವಿ, ಅಲ್ಲಿ ನಮಗ್ ಬರ್ಲಾಗ್ತೇವ್ರು. DH ಅವ್ರು ಕೊಡಿದ್ವಿ, ಅದು ನಮಗ್ ಬರ್ಲಾಗಿ ಮಾಡಿರ್ತಾರೆ. ಅಂಗವಿಕಲ ಕಲ್ಯಾಣ ಅಧಿಕಾರಿ DH ಅವ್ರಿಗೆ ಬರ್ದಿರ್ತಾರೆ. ಇದು ಈ UD ಅಧಿಕಾರಿ ಏನಪ್ಪಾ ಬಹುಮಾನ ಆಗ್ಬೇಕಾಗಿತ್ತಂದ್ರ ಇದು ಖಂಡಿತವಾಗಿ ನಮ್ಮ ಅಂಗವಿಕಲ ಕಲ್ಯಾಣ ಅಧಿಕಾರಿ ಮಾನಿಟರ್ ಮಾಡ್ಬೇಕಾಯ್ತ. ಯಾವ UD ಅಧಿಕಾರಿ ಡೂಪ್ಲಿಕೇಟ್ ಆಗಿರ್ತದೋ ಅದೇನಪ್ಪಾ ಅಂದ್ರೆ ಅಂಗವಿಕಲ ಕಲ್ಯಾಣ ಅಧಿಕಾರಿ ಅದು ಪರಿಶೀಲನೆ ಮಾಡಿ ಅದನ್ನ ಅವ್ರ ಮೇಲೆ ಕೇಸ್ ಮಾಡ್ಬೇಕಾಯ್ತ. ಇಂದು ಕೂಡ ಈ ರೀತಿ ಆದಾಗ ನಮ್ಮ ಅಂಗವಿಕಲ ಕಲ್ಯಾಣ ಅಧಿಕಾರಿ ಸುಮಾರು 10 ಕಾರ್ಡ್ಗಳು ಡೂಪ್ಲಿಕೇಟ್ ಆಗಿತ್ತು. ಜಲ್ಲಗರ ಒಂದು ಪೊಲೀಸ್ ಸ್ಟೇಷನ್ ಕೇಸ್ ಆಗಿತ್ತು. ಮತ್ತೆ ಈ ಅಧಿಕಾರಿ ಏನು ಮಾಡ್ತಾ ಇಲ್ರಿ, ನೀವು ಅಂದಾಜಿನ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿ ನಕಲಿ ಕಾರ್ಡ್ ಸುಮಾರು ನಮ್ಗೆ ಅಂದಾಜು ಪ್ರಕಾರ ನಮ್ಗೊಂದು ದಾಖಲೆ ಪ್ರಕಾರ ಆಮೇಲೆ ಸುಮಾರು 1920 ಒಂದು ದಾಖಲೆಗಳಿದೆ ನಮ್ಗೆ. ಅದು ಆಲ್ಮೋಸ್ಟ್ ಎಲ್ಲ ಬಿಜಾಪುರದವರು ಹಿಂದಿಗೆ ಮಾಡ್ತಾರ, ಬಾಗೇವಾಡಿಯವರು ಹಿಂದಿಗೆ ಮಾಡ್ತಾರ, ಆಮೇಲೆ ಮುದ್ದೇಗೋಳದವರು ಹಿಂದಿ PHY ಮಾಡ್ತಾರ, ತಿಗೋಳದವರು PHY ಮಾಡ್ತಾರ. ಹಾಗಾದ್ರೆ ಆ ರೂಲ್ ಏನ್ ಹೇಳ್ತದ, ಆಯಾ ಒಂದು ಪ್ರದೇಶದಲ್ಲಿ ಇರುವಂತ ಆಯಾ ಪ್ರದೇಶದ DHO ಆಮೇಲೆ ಡಿಸ್ಟ್ರಿಕ್ಟ್ ಸರ್ಜನ್ ಕೊಡ್ಬೇಕಾಗಿತ್ತ. ಈಗ ನಮ್ಮ ಬಿಜಾಪುರದಲ್ಲಿ ಜಿಲ್ಲೆಯಲ್ಲಿರುವಂತ ಎಲ್ಲಾ ತಾಲೂಕುಗಳೊಳಗೆ ಏನ್ ಮಾಡ್ತಾರ, ಎಲ್ಲಾನು ಹಿಂದಿ ತಾಲೂಕಿನೊಳಗೆ ಅಪ್ರೂವ್ ಮಾಡ್ತಾರೆ. ಎಲ್ಲ ದಾಖಲೆಗಳು ಇದಾನ. ಹಾಗಾಗಿ ಸರ್ಕಾರ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ರೀತಿ ಕ್ರಮ ತಗೋತಾರ ಅಂತ ನಾವು ಇನ್ನೂ ತನ ಎಕ್ಸೆಪ್ಟ್ ಮಾಡಿಲ್ಲ, ಬಟ್ ಇನ್ನೂ ತನ ಅವ್ರು ಮಾಡಿಲ್ಲ. ಸರ್ ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಪ್ರಕಾರ ಅಂಗವಿಕಲ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅಂತ ದೊಡ್ಡ ಗೋಲ್ಮಾಲ್ ಆಗಿದೆ. ಆ ಅಧಿಕಾರಿ ಮೇಲೆ ಕ್ರಮ ಆಗ್ತಾ ಇಲ್ಲ. ಯಾಕಂದ್ರೆ 5% ಅನುದಾನ ಪ್ರತಿ ಪಂಚಾಯತಿಗಳಲ್ಲಿ ವಿಕ್ಲೈಸೇಷನ್ ಆಗಲಿದೆ. ಮತ್ತೆ ಇಷ್ಟು ಎಲ್ಲಾ ಹಗರಣಗಳು ಇದ್ರೂ ಕೂಡ ಜಿಲ್ಲಾಡಳಿತ ಅವ್ರ ಮೇಲೆ ಏನು ಕ್ರಮ ತಗೋತಾ ಇಲ್ಲ. ಅದಕ್ಕಾಗಿ ನಾವು ಏನ್ ಮಾಡಿದೀವಿ, ಇವತ್ತಿನ ದಿವಸ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇದನ್ನ ಪತ್ರಿಕಾಗೋಷ್ಠಿ ಕರೆದು ಅವರು ಇದ್ರ ಮೇಲೂ ಏನಾದ್ರೂ ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ನಾವು ಒಂದು ಉಗ್ರ ಹೋರಾಟವನ್ನು ಮಾಡ್ತಂತ ತಿಳಿಸ್ತೀವಿ.